ಆ ಕರ್ಮದು ಈ ಕರ್ಮ ನಾವು ಕೆಟ್ಟದ್ದು ಅಂತ ಹೇಳಕಲ್ಲ, ಅದು ಒಳ್ಳೆ ಕರ್ಮ ಒಳ್ಳೇದು ಕೊಡುತ್ತೆ, ನಮ್ಮ ಕೆಟ್ಟ ಕರ್ಮ ಕೆಟ್ಟದ್ದು ಕೊಡುತ್ತೆ ಅಷ್ಟೇ. ಕರ್ಮ ಏನಂದ್ರೆ ನಾವು ಇವನ್ನೆಲ್ಲ ಸಾಧನೆ ಮೂಲಕ ನೀವೊಂದು ಗಾಯತ್ರಿ ಮಂತ್ರ ಕೊಡ್ತೀರಾ, ಅದು ಎಷ್ಟು ತರ ನಮ್ ಮಾಡಿರೋ ಪಾಪಗಳು ಸರ್ವ ನಾವ್ ಏನೇನ್ ಪಾಪ ಮಾಡಿದೀವೋ ಅದನ್ನೆಲ್ಲ ಸುರಕ್ಷತೆ ಇದೆ ಗುರುಗಳೇ. ಅದಕ್ಕೆ ಎಷ್ಟು ಪಾಪ ಮಾಡಿದೀವೋ ಅಂದ್ರೆ ಈಗ ಒಂದು ಗೋಹತ್ಯೆ ಆಗಿರ್ಬೋದು, ಯಾವ್ದೇ ಆಗಿರ್ಲಿ, ಒಂದು ಪ್ರತಿಯೊಂದಕ್ಕೂ ಐತದ್ರು ಅದ್ರೊಳಗೆ ಆ ಗಾಯತ್ರಿದು ಆ ಬೀಜಾಕ್ಷರಗಳಿದೆ. ಎಷ್ಟಿದೆ ಗುರುಗಳೇ ಅದ್ರೊಳಗೆ? 27 24 ಬರುತ್ತಲ್ಲ ಗುರುಗಳೇ. ಅವನ್ನ ಅದ್ ಸರಿಯಾಗಿ ಗೊತ್ತಿಲ್ಲ. ಅದನ್ನ ನಾವು ಒಂದೊಂದು ಬೀಜಾಕ್ಷರ ಒಂದೊಂದು ದೇವಿಗೆ ಸೇರಿದ ಗಾಯತ್ರಿ ಅಂತ ನಾವ್ ಏನ್ ಕೇಳ್ತೀವಿ ಅಂದ್ರೆ ಗುರುಗಳೇ, ನಮ್ಮ ಸರ್ವ ಪಾಪನು ಅದು ಗುರುಗಳೇ. ಇನ್ನೊಂದು ಹೇಳ್ತದೆ, ಯಾರು ಗಾಯತ್ರಿ ಮಂತ್ರ ಜಪ ಅನುಷ್ಠಾನ ದಿನ ಮಾಡ್ತಾನೋ ಅವನು ಬ್ರಾಹ್ಮಣ, ಅವನೇ ಬ್ರಾಹ್ಮಣ. ಅದರೊಳಗೆ ಬ್ರಹ್ಮಜ್ಞಾನ, ಅದರಿಂದ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗುತ್ತೆ ಗುರುಗಳೇ. ಕೊನೆಗೆ ನಮ್ಮ ಸಂಪೂರ್ಣ ಪಾಪ ನಾಶ ಆಗಿ ಕೆಲವೊಂದು ನಾವು ಪೂರ್ವ ಜನ್ಮದ ಪುಣ್ಯದ ಮೂಲಕ ಈ ಗುರುಗಳ ಹತ್ರ ಬಂದು ಕೂತಿರ್ತೀವಿ ಇಲ್ಲಿ ಗುರುಗಳೇ. ಎಲ್ಲ ಎಷ್ಟೋ ಜನ್ಮ ಎತ್ತು ಬಂದಿರ್ತಾರೆ ಗುರುಗಳೇ. ನಾವು ಇಲ್ಲಿ ಏನ್ ಬಂದಿದ್ದೇವೆ, ಇನ್ನೂ ಮುಂದೆ ಸಾಧನೆ ಮಾಡ್ತಾ ಗೊತ್ತಾಗ್ಬೋದು.